ಸಿಎಂ ಸಿದ್ದು ಏನಿದೆ ಸಿಎಂ ಸಿದ್ದು ಒಂದು ಕುರ್ಚಿಯ ಗುದ್ದಾಟದಲ್ಲಿ ಈ ಮಧ್ಯೆನೇ ಈಗ ಡಿನ್ನರ್ ಮೀಟಿಂಗ್ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗನ್ನು ಏರ್ಪಡಿಸಿದ್ರು. ಅದೇ ವಿಚಾರವಾಗಿ ಅಲ್ಲಿ ಸಿಎಂ ಕೂಡ ಬಾಕಿ ಹಾಕಿದ್ರು. ಈ ಡಿನ್ನರ್ ಮೀಟಿಂಗ್ನಿಂದ ಒಂದು ಸಂದೇಶವನ್ನು ಸಾರದಂತಿದೆ, ಇಬ್ಬರು ಕೂಡ ನಾವು ಮತ್ತೆ ಒಟ್ಟಿಗಿದ್ದೀವಿ ಅಂತ ಹೇಳಿ. ಹೀಗಾಗಿ ಡಿ.ಸಿ.ಎಂ ಡಿ.ಕೆ.ಶಿ ಪಾರ್ಟಿಯಲ್ಲಿ ಎಂಜಾಯ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೇಗಿರುವಾಗ ಡಿನ್ನರ್ ಪಾರ್ಟಿಯಲ್ಲಿ ಸಿಎಂ ಡಿ.ಸಿ.ಎಂ ಏನಿದ್ದಾರೆ ಒಂದು ಆತ್ಮೀಯವಾದಂತಹ ಸಂವಾದವನ್ನು ಮಾಡಿದ್ದಾರೆ. ಇದು ಎಲ್ಲರ ಅಚ್ಚರಿಗೂ ಕೂಡ ಕಾರಣವಾಗ್ತಾ ಇದೆ. ಯಾಕಂದರೆ ಈ ಹಿಂದೆ ಈ ಇಬ್ಬರು ನಾಯಕರ ಒಂದು ಭಿನ್ನಾಭಿಪ್ರಾಯಗಳು ಮತ್ತೆ ಒಂದೇ ವೇದಿಕೆಯಲ್ಲಿ ಇದ್ರೂ ಕೂಡ ಮಾತನಾಡದೇ ಇರುವಂತಹ ಒಂದು ಪರಿಸ್ಥಿತಿ ಏನಿತ್ತು, ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಿಎಂ ಗದ್ದುಗೆ ಗುದ್ದಾಟ ಏನು ನಡೀತಾ ಇದೆ, ಅದರ ಮಧ್ಯೆನೇ ಈಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಅನ್ನು ಕರೆದಿದ್ರು. ಅದರಲ್ಲಿ ಸಿಎಂ ಕೂಡ ಭಾಗಿಯಾಗಿದ್ರು. ಅಲ್ಲಿ ಇಬ್ಬರು ನಾಯಕರು ಕೂಡ ಒಂದು ರೀತಿಯಾಗಿ ಚೆನ್ನಾಗಿನೇ ಆತ್ಮೀಯವಾಗಿಯೇ ಮಾತನಾಡಿದರು. ಸಚಿವರು ಶಾಸಕರೊಂದಿಗೆ ಸಿದ್ದರಾಮಯ್ಯ ಡಿ.ಕೆ.ಶಿ ಹರಟೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ನೋಡಿ, ಈ ವಿಚಾರದಲ್ಲಿ 1.5 ಗಂಟೆಗೂ ಅಧಿಕ ಕಾಲ ಪಾರ್ಟಿಯಲ್ಲಿ ಸಿಎಂ ಭಾಗಿಯಾಗಿದ್ರು. ಕೆಲವೊಂದು ಮಾತುಗಳನ್ನು ಆಡಿರ್ತಾರೆ, ಚರ್ಚೆಗಳು ಕೂಡ ಆಗಿರುತ್ತೆ. ಮುಂದೆ ಬರುವಂತಹ ಚುನಾವಣೆ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು. ಸಿದ್ದು ಡಿ.ಕೆ. ಬಣದ ಸಚಿವರೇ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಅವರಲ್ಲಿರುವಂತಹ ಕೆಲವೊಂದು ಗೊಂದಲಗಳು, ಬೇರೆ ಬೇರೆ ಮನಸ್ಥಿತಿಗಳು ಸ್ವಲ್ಪ ಸರಿ ಹೋಗಿರ್ಬೋದು ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ಒಳಗೆ ಕುಸ್ತಿಯ ಒಂದು ಗುದ್ದಾಟ ಇದೆ, ಹೊರಗೆ ಮಾತ್ರ ದೋಸ್ತಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈ ರೀತಿಯಾದಂತಹ ವಾತಾವರಣ ನೋಡೋಕೆ ಸಿಗ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಕೈಯಿಂದ ಹಿಡಿದುಕೊಂಡು ಕರೆದುಕೊಂಡು ಹೋಗಿದ್ರು ಡಿ.ಕೆ. ಶಿವಕುಮಾರ್. ಅದೆಲ್ಲರೂ ಕೂಡ ಗಮನಿಸಿದ್ರು. ಡಿನ್ನರ್ ಮೀಟಿಂಗ್ ಮೂಲಕ ಒಗ್ಗಟ್ಟಿನ ಒಂದು ಸಂದೇಶವನ್ನು ಕೊಟ್ರ ಎನ್ನುವಂತಹ ಪ್ರಶ್ನೆ ಇದೆ. ಹೀಗಾಗಿ ನೋಡಿ, ಮೀಟಿಂಗ್ನಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ಏನಿದ್ದಾರೆ ಅವರು ಕೂಡ ಭಾಗಿಯಾಗಿದ್ದರು. ಸಚಿವರಾದಂತಹ ಎಸ್.ಎಸ್. ಮಲ್ಲಿಕಾರ್ಜುನ, ಕೆ.ಎಚ್. ಮುನಿಯಪ್ಪ, ದಿನೇಶ್ ಗುಂಡೂರಾವ್, ಪ್ರಿಯಾಂಕ ಖರ್ಗೆ, ಡಿ. ಸುಧಾಕರ್, ಮಾಜಿ ಸಚಿವ ಬಿ. ನಾಗೇಂದ್ರ, ಬಾಲಕೃಷ್ಣ ಶಾಸಕ ಮತ್ತು ಯು.ಬಿ. ಬಣಕಾರ್ ಆಗಿರ್ಬೋದು, ಎಂ. ಕೃಷ್ಣಪ್ಪ, ಪುಟ್ಟಸ್ವಾಮಿ ಗೌಡ, ಇನ್ನು ಎಸ್.ಎಸ್. ಬೋಸರಾಜು, ಬೇಲೂರು ಗೋಪಾಲಕೃಷ್ಣ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರೆ ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ. ಹೀಗಾಗಿ ಏನು ಇವರೆಲ್ಲ ಇದ್ರಲ್ಲ, ಇವರೆಲ್ಲರೂ ಕೂಡ ಈ ಹಿಂದೆ ಬೇರೆ ಬೇರೆ ಹೇಳಿಕೆಯನ್ನು ಕೊಟ್ಟಂಥವರೇ. ಎಲ್ಲರ ಒಂದು ಮನಸ್ಥಿತಿ ಕೂಡ ಒಂದು ಸ್ವಲ್ಪ ಬೇರೆ ಬೇರೆ ರೀತಿಯಾಗಿದೆ ನಾಯಕತ್ವದ ವಿಚಾರವಾಗಿ. ಹೀಗಿರುವಾಗ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲ ಸರಿ ಹೋಗುತ್ತಾ? ಪದೇ ಪದೇ ಈ ನಾಯಕರು ಭೇಟಿಯಾಗಿ ಹೇಳ್ತಾ ಇದ್ರು ಒಟ್ಟಿಗಿದ್ದೀವಂತ. ಆದರೆ ಇವೆಲ್ಲ ಪಾರ್ಟಿಗಳು ಮುಗಿದ ನಂತರ, ಚರ್ಚೆಗಳು ಮುಗಿದ ನಂತರ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಒಂದು ಚರ್ಚೆ ಮುನ್ನೆಲೆಗೆ ಬರುತ್ತೆ ಕಾಂಗ್ರೆಸ್ನಲ್ಲಿ. ಅದೇ ನಾಯಕತ್ವದ ವಿಚಾರ. ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಅವರು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ, ಮತ್ತು ಮುಂದೆ ಬರುವಂತಹ ಬಜೆಟನ್ನು ಕೂಡ ನಾನೇ ಮಂಡನೆ ಮಾಡ್ತೀನಿ ಅಂತ. ಹೀಗಿರುವಾಗ ಈ ದಿಢೀರಾದಂತಹ ಡಿನ್ನರ್ ಮೀಟಿಂಗ್ ಏನಿದೆ, ಡಿ.ಕೆ. ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ 6 ವರ್ಷ ಏನಿದ್ದಾರೆ, 6 ವರ್ಷ ಏನಿದ್ರಲ್ಲ ಅಂದರೆ ಅಧ್ಯಕ್ಷರಾಗಿ ಸುದೀರ್ಘವಾಗಿ ಕಳಿಸಿದ್ದಾರೆ. ಹೇಗಿರುವಾಗ ಈ ಒಂದು ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು. ಇದೇ ಒಂದು ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಸಿಎಂ ಅವ್ರನ್ನ ಕರೆದು ಏನೋ ಒಂದು ಮನವೊಲಿಸಿ ಮಾತನಾಡಬೇಕು ಅನ್ನೋಂಥ ವಿಚಾರ ಏನಿತ್ತಲ್ಲ, ಅದ್ರ ಬಗ್ಗೆನೇ ಆಗಿದೆ. ಹೀಗಿರುವಾಗ ಕಾಂಗ್ರೆಸ್ನಲ್ಲಿ ಚರ್ಚೆ ಇನ್ನೂ ಕೂಡ ಇದೆ, ಆದರೆ ಅದು ಒಳಗಿದೆ. ಹೊರಗೆ ಮಾತ್ರ ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಏನಾಗಬಹುದು ಏನಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ಡಿನ್ನರ್ ಪಾರ್ಟಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡಿ.ಸಿ.ಎಂ ಡಿನ್ನರ್ ಪಾರ್ಟಿ ಬೆನ್ನಲ್ಲೇ ಕೈಪಾಲಯದಲ್ಲಿ ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ. ಇಂದು ಸಂಜೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಕಾಂಗ್ರೆಸ್ ಶಾಸಕರ ಸಭೆ ಆಗುತ್ತೆ. ಇದೆ. ಇಂದು ಸಂಜೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವವಾದಂತಹ ಕಾಂಗ್ರೆಸ್ ಶಾಸಕರ ಸಭೆ ಆಗುತ್ತೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆಯುವಂತಹ ಈ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಏನಾಗಬಹುದು, ಏನು ಚರ್ಚೆ ಆಗುತ್ತೆ, ಅದ್ರ ಬಗ್ಗೆ ಕೂಡ ಇಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳಿದೆ. ಸಭೆಯಲ್ಲಿ ಶಾಸಕರಿಗೆ ಒಗ್ಗಟ್ಟಿನ ಪಾಠವನ್ನು ಮಾಡ್ತಾರಾ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು?
ಗ್ಯಾರಂಟಿಗಳಿಗೆ ಹಣ ಮೀಸಲು, ಒಳ ಮೀಸಲಾತಿ ಕುರಿತು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಿಗೆ ತೆರಳುವ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಇನ್ನು ಸದನದಲ್ಲಿ ವಿಪಕ್ಷಗಳಿಗೆ ತಿರುಗೇಟು ಕೊಡುವಂತಹ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಈ ವಿಚಾರ ಇನ್ನೂ ಕೂಡ ಚರ್ಚೆಯಲ್ಲಿದೆ. ಒಂದು ಕಡೆ ಡಿನ್ನರ್ ಪಾರ್ಟಿಯನ್ನು ಕೊಟ್ಟು ಸಿಎಂ ಸಿದ್ದರಾಮಯ್ಯ ಅವರನ್ನು ಮನವೊಲಿಸುವ ಕೆಲಸ ಮಾಡಿದ್ರ, ಅಥವಾ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮತ್ತೆ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಒಗ್ಗಟ್ಟಿನ ಸೂತ್ರದಲ್ಲಿ ಹೋಗೋಣ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಇಬ್ಬರು ನಾಯಕರು ಕೂಡ ಇಲ್ಲಿ ಕೂಡ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ನಾಯಕ್ ಫೋನ್ ಸಂಪರ್ಕದಲ್ಲಿ. ಏನಂದ್ರೆ ಈ ಒಂದು ವಿಚಾರವಾಗಿ ಏನು ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ. ಒಂದು ಕಡೆ ಸಿಎಂ ಡಿಸಿಎಂ ಇಬ್ಬರನ್ನು ಕೂಡ ಒಂದೇ ಕಡೆ ನೋಡೋಕೆ ಸಿಗ್ತಾ ಇದೆ. ಇಬ್ಬರು ಕೂಡ ಆತ್ಮೀಯವಾಗಿ ಮಾತಾಡಿಕೊಂಡ್ರು. ಅದರ ಬೆನ್ನಲ್ಲೇ ಈಗ ಸಂಜೆ ಸಿಎಂ ಸಿದ್ದರಾಮಯ್ಯ ಅವರು ಮೀಟಿಂಗ್ ಅನ್ನು ಇಟ್ಟಿದ್ದಾರೆ. ಏನಿದ್ರ ಅರ್ಥ ಅಂತ ಏನು ಹೇಳೋಕೆ ಹೊರಟಿದ್ದಾರೆ ಇವರು? ಸಾಕಷ್ಟು ಗೊಂದಲ ಅಂತೂ ಇದೆ ಇದರಲ್ಲೂ ಕೂಡ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಾದ್ರೆ ದಿನೇಶ್, ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಬಗ್ಗೆ ಎಷ್ಟೇ ಗೊಂದಲ ಇದ್ರೂ ಕೂಡ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಕರೆದಿರೋದು. ಅಂದ್ರೆ ಪ್ರಮುಖವಾಗಿ ಇತ್ತೀಚೆಗೆ ನಾವು ನೋಡ್ತಿರ್ಬೋದು, ಶಾಸಕರಿಗೆ ತರಬೇತಿ ನೆನಪದಲ್ಲಿ ಏನು ಸಿಎಂ ಸಿದ್ದರಾಮಯ್ಯರು ಕೂಡ ಎಲ್ಲಾ ಶಾಸಕರಿಗೂ ಸಚಿವರುಗಳು ಮತ್ತೆ ಎಂಎಸ್ಡಿಗೆ ಒಂದು ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ರು. ನಿನ್ನೆ ಕೂಡ ಏನು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವಯಸ್ಸು ಏನು ಪೂರೈಸಿದ್ದಾರೆ ಡಿಕೆಶಿ ಅವರು ಸಂಬಂಧಪಟ್ಟಂತೆ ಅವರು ಕೂಡ ನಿನ್ನೆ ಎಲ್ಲಾ ಶಾಸಕರು ಮತ್ತು ಸಚಿವರಿಗೆ ಕೂಡ ಒಂದು ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು. ಅಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೋಗಿ ಭಾಗಿಯಾಗಿದ್ರು. ಸುಮಾರು 1.5 ಗಂಟೆಗಳ ಕಾಲ ಆ ಪಾರ್ಟಿಯಲ್ಲಿ ಭಾಗವಹಿಸಿ ಒಂದಷ್ಟು ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರುವಂತದ್ದು. ಇನ್ನೊಂದು ಇವತ್ತು ಶಾಸಕಾಂಗ ಪಕ್ಷ ಕರೆದಿರುವಂತ ಉದ್ದೇಶ ಏನೋ ಬಜೆಟ್ ನಡೆಯುವ ಸಂದರ್ಭದಲ್ಲಿ ಎಲ್ಲಾರನ್ನೂ ಕೂಡ ಎಲ್ಲಾ ಪಕ್ಷದಿಂದಲೂ ಕೂಡ ಶಾಸಕಾಂಗ ಪಕ್ಷದ ಸಭೆ ಕರೆಯುತ್ತಾರೆ. ಅದೇ ಇವತ್ತು ಕಾಂಗ್ರೆಸ್ ಅಲ್ಲೂ ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿರೋದು. ಪ್ರಮುಖವಾಗಿ ಇಲ್ಲಿ ಕೆಲವೊಂದು ಅಂದ್ರೆ ಕಾಂಗ್ರೆಸ್ ಯಾವ ರೀತಿ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಮತ್ತು ಬಜೆಟ್ ನನ್ನ ಯಾವ ರೀತಿ ನಾವು ಅದನ್ನ ಪ್ರಸ್ತಾಪ ಮಾಡಬೇಕು ಮತ್ತು ಬಜೆಟ್ ನಲ್ಲಿ ಅಂಶಗಳನ್ನ ಜನರಿಗೆ ಯಾವ ರೀತಿ ತಿಳಿಸುವ ಪ್ರಯತ್ನ ಮಾಡಬೇಕು ಅಂತ ಕೆಲವೊಂದು ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯರು ಮತ್ತು ಸಲಹೆಗಳನ್ನ ಶಾಸಕರಿಗೆ ಮತ್ತು ಸಚಿವರುಗಳಿಗೆ ಕೊಡುವಂಥದ್ದು. ಅದೇ ರೀತಿ ವಿಪಕ್ಷಗಳು ಏನು ಮಾಡುವಂತಹ ಆರೋಪಗಳಾಗಿರ್ಬೋದು ಮತ್ತು ಅವರು ಪ್ರಯೋಗಿಸ ಮಾಡುವ ಅಸ್ತ್ರಗಳಿಗೆ ನಾವ್ ಯಾವ ರೀತಿ ಟಾರ್ಗೆಟ್ ಅನ್ನ ಮಾಡಬೇಕು ಮತ್ತು ಅದಕ್ಕೆ ಯಾವ ರೀತಿ ನಾವು ತಿರುಗೇಟ್ ಅನ್ನ ಕೊಡ್ಬೇಕು ಎಂಬ ಬಗ್ಗೆ ಕೂಡ ಸಂಪೂರ್ಣವಾಗಿ ಈ ಸದನ ಏನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಗ್ತದೆ. ಇಲ್ಲೂ ಕೂಡ ಎಲ್ಲಾ ಶಾಸಕರು, ಸಚಿವರು ಮತ್ತು ಡಿಸಿಎಂ ಆದಿ ಎಲ್ಲರೂ ಕೂಡ ಈ ಸಭೆಯಲ್ಲಿ ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗ್ತಿರೋದು. ಇಲ್ಲಿ ಸಾಕಷ್ಟು ಸಲಹೆ ಸೂಚನೆಗಳು ಮತ್ತು ಹಿರಿಯ ನಾಯಕರಿಂದಲೂ ಕೂಡ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರಿಗೂ ಕೂಡ ಕೆಲವೊಂದು ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಒಟ್ಟಿನಲ್ಲಿ ನಾವೆಲ್ಲರೂ ಸದನದಲ್ಲಿ ಒಟ್ಟಾಗಿ ಹೋಗ್ಬೇಕು. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಿರಂಗವಾಗಿ ಆಂತರಿಕವಾಗಿ ಎಷ್ಟೇ ಸಮಸ್ಯೆಗಳಿದ್ರು, ಎಷ್ಟೇ ಕಿತ್ತಾಟಗಳಿದ್ರು ಮತ್ತೆ ಎಷ್ಟೇ ಹೊಂದಾಣಿಕೆ ಇದ್ರೂ ಕೂಡ ಸದನ ಅಂತ ಬಂದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೇಕು ಮತ್ತು ಸದನದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ವಿಪಕ್ಷಗಳ ವಿರುದ್ಧ ಹೋರಾಟ ಮಾಡ್ಬೇಕೆಂಬ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಈಗ ಸರ್ಕಾರದ ಮುಂದೆ ಏನು ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇರೋದು ಒಳ ಮೀಸಲಾತಿ. ಯಾಕೆಂದ್ರೆ ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದ್ದು ಏನು ತರಬೇಕು ಅಂತ ಹೊರಟಿದ್ದಂಥದ್ದು ಬಿಜೆಪಿ. ಅದರಿಂದಾಗಿ ಅದನ್ನೇ ಅಸ್ತ್ರ ಮಾಡ್ಕೊಂಡಿರುವ ಬಿಜೆಪಿಗೆ ಒಂದು ತಿರುಗೇಟ್ ಅನ್ನ ಕೊಡಬೇಕು. ಅದರ ನಿಟ್ಟಿನಲ್ಲಿ ಕೂಡ ಒಳ ಮೀಸಲಾತಿ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅದೇ ರೀತಿ ಏನು ಗ್ಯಾರಂಟಿಗಳ ಬಗ್ಗೆ ಕೂಡ ಸಾಕಷ್ಟು ಆರೋಪಗಳು ಕೇಳಿಬರುತ್ತಿದೆ. ಅದಕ್ಕೂ ಕೂಡ ನಾವು ಒಂದು ರೀತಿಯಾದ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಗ್ಯಾರಂಟಿಗಳಿಂದ ರಾಜ್ಯ ಜನತೆಗೆ ಎಷ್ಟು ಉಪಯೋಗ ಆಗಿದೆ ಅದನ್ನ ನಾವು ತಿಳಿಸುವ ಪ್ರಯತ್ನ ಮಾಡ್ಬೇಕಂತ ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ ಅಂದ್ರೆ ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಆಗುತ್ತೆ. ದಿನೇಶ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಿರುವಂತಹ ವಿಚಾರ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ಏನೇ ಮೀಟಿಂಗ್ ಆದರೂ ಸರಿ, ಏನಾದರೂ ಸರಿ. ಯಾಕಂತಂದರೆ ಈ ವಿಚಾರ ಇನ್ನೂ ಕೂಡ ಅದೇ ರೀತಿಯಾಗಿ ಸಾಕಷ್ಟು ತಿಂಗಳುಗಳಾಯಿತು. ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಇದು ಇನ್ನಷ್ಟು ಬೇರೆ ರೀತಿಯಾದಂತಹ ವಿಚಾರ ಆಗ್ತಾ ಇದೆ, ಬೇರೆ ರೀತಿಯ ಚರ್ಚೆಗೆ ಕಾರಣವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.